ಈ ಲೋಕದ ಜನರಿಗೆ ಎಂಥವ್ರು ಬೇಕಾಗಿದ್ದಾರೆ ಎಂಬ ನೋಡುವಾಗ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿಗಳು ಈ ಲೋಕದವ್ರಿಗೆ ಬೇಕಾಗಿದ್ದಾರೆ. ಉನ್ನತವಾಗಿರ್ತಕ್ಕಂಥ ಹುದ್ದೆಯಲ್ಲಿರ್ತಕ್ಕಂಥವ್ರು ಲೋಕದ ಜನರಿಗೆ ಬೇಕಾಗಿದ್ದಾರೆ. ಯಶಸ್ಸನ್ನ ಕಂಡಂಥವ್ರು ಲೋಕದವ್ರಿಗೆ ಬೇಕಾಗಿದ್ದಾರೆ. ಕೀರ್ತಿಯನ್ನು ಹೊಂದಿರತಕ್ಕಂಥವ್ರು ಲೋಕದ ಜನರಿಗೆ ಬೇಕಾಗಿದ್ದಾರೆ. ಹೀಗೆ ಸರ್ವಸಾಮಾನ್ಯವಾಗಿ ಈ ರೀತಿಯಾಗಿರ್ತಕ್ಕಂಥ ಜನರನ್ನೇ ಎದುರು ನೋಡ್ತಕ್ಕಂಥ ಈ ಒಂದು ಲೋಕದಲ್ಲಿ ನಾವಿದ್ದೇವೆ. ಇಂತಹ ಸಮಯದಲ್ಲಿ ಇವತ್ತು ಯಾವ ಶ್ರೇಷ್ಠತೆ, ಉನ್ನತವಾದ ಹುದ್ದೆ, ಯಶಸ್ಸು, ಕೀರ್ತಿ ಯಾವುದೂ ಇಲ್ಲದೆ ಇರತಕ್ಕಂಥವರನ್ನ ಯಾರೂ ಸಹ ಮೂಸಿ ನೋಡ್ಲಿಕ್ಕೆ ಮುಂದಾಗದೆ ಇರತಕ್ಕಂಥ ದಿನಗಳಲ್ಲಿ ನಾವಿದ್ದೇವೆ. ಆದರೆ ಇಂಥ ದಿನಗಳಲ್ಲಿ ಕ್ರಿಸ್ತನು ಏನ್ ಮಾಡಿದಾನಂತಂದ್ರೆ ಇಂಥವ್ರು ಬೇಕಾಗಿದ್ದಾರೆ ಕ್ರಿಸ್ತನಿಗೆ. ಯಾರಂತಂದ್ರೆ ಲೋಕದವರಿಂದ ತಿರಸ್ಕರಿಸಲ್ಪಟ್ಟಂಥವ್ರು, ಲೋಕದವರಿಂದ ಅವಮಾನಕ್ಕೊಳಗಾದಂಥವ್ರು ಕ್ರಿಸ್ತನಿಗೆ ಬೇಕಾಗಿದ್ದಾರೆ. ಕ್ರಿಸ್ತನಿಗೆ ಬಲವಾದವರು ಬೇಕಾಗಿಲ್ಲ, ಕ್ರಿಸ್ತನಿಗೆ ಶುದ್ಧ ಜನರು ಬೇಕಾಗಿಲ್ಲ, ಕ್ರಿಸ್ತನಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಜನರು ಬೇಕಾಗಿಲ್ಲ, ಉನ್ನತ ಕುಲದವರು ಬೇಕಾಗಿಲ್ಲ, ಆತನಿಗೆ ನೋಡ್ಲಿಕ್ಕೆ ಸುಂದರವಾಗಿ ಕಾಣತಕ್ಕಂಥವ್ರು ಆತನಿಗೆ ಬೇಕಾಗಿಲ್ಲ, ಯಶಸ್ವಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಆತನಿಗೆ ಬೇಕಾಗಿಲ್ಲ, ಮಾತ್ರವಲ್ಲ ಶ್ರೀಮಂತರು ಆತನಿಗೆ ಬೇಕಾಗಿಲ್ಲ. ಹಾಗಾದ್ರೆ ಕ್ರಿಸ್ತನಿಗೆ ಯಾರು ಬೇಕಾಗಿದ್ದಾರೆ ಎಂಬ ನೋಡುವಾಗ ಬಲಹೀನರು ಯೇಸು ಸ್ವಾಮಿಗೆ ಬೇಕಾಗಿದ್ದಾರೆ. ಬಲಹೀನರು ಯಾಕೆ ಆತನಿಗೆ ಬೇಕಾಗಿದ್ದಾರೆ ಎಂಬ ನೋಡುವಾಗ ಆತನಲ್ಲಿ ಬಲ ಇದೆ. ಆ ಬಲದಿಂದ ತುಂಬಿಸಲು ಕರ್ತನು ಬಲಹೀನರನ್ನ ಇವತ್ತು ಹುಡುಕ್ತಿದ್ದಾನೆ. ನಾವು ನೀರನ್ನು ತುಂಬಿಸಲಿಕ್ಕೆ ಗ್ಲಾಸಲ್ಲಿ ಆಲ್ರೆಡಿ ನೀರಿದ್ರೆ ಅದನ್ನೇ ತುಂಬಿಸ್ಲಿಕ್ಕೆ ಹೇಗೆ ಸಾಧ್ಯವಿಲ್ಲವೋ ಹಾಗೆ ಕ್ರಿಸ್ತನು ಬಲವಂತನಾಗಿರೋದ್ರಿಂದ, ಆತನಲ್ಲಿ ಬಲ ಇರೋದ್ರಿಂದ ತನ್ನ ಹಾಗೆ ಬಲ ಹೊಂದಿರತಕ್ಕಂಥವ್ರು ನೋಡ್ತಾ ಇಲ್ಲ, ಬದಲಾಗಿ ಬಲಹೀನರನ್ನು ನೋಡ್ತಾರೆ. ಖಾಲಿಯಾಗಿರ್ತಕ್ಕಂಥ ಜನರನ್ನ, ಬಲಹೀನತೆ ಖಾಲಿಯಾಗಿರ್ತಕ್ಕಂಥವ್ರು ಆತನಿಗೆ ಬೇಕಾಗಿದ್ದಾರೆ. ಕಾರಣ ಏನಪ್ಪ ಅಂದ್ರೆ ಆತನು ಅವರನ್ನ ತನ್ನ ಶಕ್ತಿಯಿಂದ ತುಂಬಿಸ್ಲಿಕ್ಕೆ, ಬಲದಿಂದ ತುಂಬಿಸ್ಲಿಕ್ಕೆ ಇದ್ದಾನೆ. ಇವತ್ತು ಲೋಕದವರಿಗೆ ಪಾಪಿಗಳು ಬೇಡ, ಕೆಟ್ಟ ಜನರು, ದುಷ್ಟರು ಬೇಡ ಲೋಕದವ್ರಿಗೆ. ಆದರೆ ಕ್ರಿಸ್ತನಿಗೆ ಪಾಪಿಗಳು ಬೇಕಾಗಿದ್ದಾರೆ. ಯಾಕಂತಂದ್ರೆ ಆತನು ಪಾಪಿಗಳಿಗೆ ಅಗತ್ಯ ಇರ್ತಕ್ಕಂಥವನು. ಪಾಪಿಗಳ ಪಾಪವನ್ನ ಪರಿಹರಿಸೋದಕ್ಕೋಸ್ಕರವಾಗಿ ತನ್ನ ಪ್ರಾಣ ಕೊಡ್ಲಿಕ್ಕೆ ಈ ಲೋಕಕ್ಕೆ ಬಂದಾತನಾಗಿರೋದ್ರಿಂದ ಆತನಿಗೆ ಪಾಪಿಗಳು ಬೇಕಾಗಿದ್ದಾರೆ, ಆತನಿಗೆ ಅಪರಾಧಿಗಳು ಬೇಕಾಗಿದ್ದಾರೆ. ಯಾಕೆಂತಂದ್ರೆ ಅವರ ಪಾಪ ಅಪರಾಧಗಳನ್ನು ತನ್ನ ಮೇಲೆ ಹೊತ್ತು ತನ್ನ ನೀತಿಯನ್ನ ಅವರಿಗೆ ಕೊಡ್ಲಿಕ್ಕೆ ಆತನು ಸಿದ್ಧನಾಗಿರೋದ್ರಿಂದ ಕರ್ತನು ಪಾಪಿಗಳನ್ನ ಇವತ್ತು ಹುಡುಕ್ತಾ ಇದ್ದಾನೆ. ಯಾಕಂದ್ರೆ ನಾವು ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ, 19ನೇ ಅಧ್ಯಾಯ ವಚನ 10ರಲ್ಲಿ ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನ ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು ಎಂಬುದರ ಕುರಿತಾಗಿ ಅಲ್ಲಿ ನೋಡ್ತಾ ಇದ್ದೇವೆ. ಕರ್ತನ ಮಾತು, ಆತನು ಯಾವುದಕ್ಕಾಗಿ ಬಂದಿದ್ದಾನೆ ಈ ಭೂಮಿಗೆ, ಯೇಸು ಕ್ರಿಸ್ತನು ಬಂದದನ್ನು ಎಂದು ನೋಡುವಾಗ ಕೆಟ್ಟು ಹೋಗಿರೋದನ್ನ ಹುಡುಕಿ ರಕ್ಷಿಸೋದಕ್ಕೆ ಬಂದರು. ಪಾಪದಲ್ಲಿರ್ತಕ್ಕಂಥವ್ರು ಪಾಪವನ್ನು ಪರಿಹರಿಸ್ಲಿಕ್ಕೆ ಬಂದರು. ಇವತ್ತು ಲೋಕದ ಜನರಿಂದ ನೀನು ಒಂದು ವೇಳೆ ಪಾಪಿ ಎಂಬುದಾಗಿ ತಿರಸ್ಕರಿಸಲ್ಪಟ್ಟಿದ್ರೆ ಇವತ್ತು ಕರ್ತನಿಗೆ ನೀನು ಬೇಕಾಗಿದ್ದೀಯಾ? ಯಾಕಂದ್ರೆ ಕರ್ತನು ನಿನ್ನ ಎಲ್ಲ ಅಪರಾಧವನ್ನ ತನ್ನ ಮೇಲೆ ಹೊಚ್ಚುಕೊಂಡವನಾಗಿ ತನ್ನಲ್ಲಿರ್ತಕ್ಕಂಥ ಆ ಒಂದು ನೀತಿವಂತಿಕೆಯಿಂದ ನಿನ್ನ ಹೊದಿಸಿ ಆತನು ನಿನ್ನನ್ನು ಪುರಸ್ಕರಿಸಲಿಕ್ಕೆ ಆತನು ಸಿದ್ಧವುಳ್ಳವನಾಗಿದ್ದಾನೆ. ಅದರಿಂದ ಇವತ್ತು ಪಾಪಿಗಳು ಕರ್ತನಿಗೆ ಬೇಕಾಗಿದ್ದಾರೆ, ಆದರೆ ಪಾಪವಲ್ಲ. ಎಲ್ಲರಿಂದ ಲೋಕದಿಂದ ಕೈ ಬಿಡಲ್ಪಟ್ಟಂಥವ್ರು ಯೇಸು ಸ್ವಾಮಿಗೆ ಬೇಕಾಗಿದ್ದಾರೆ. ಯಾಕಂತಂದ್ರೆ ಆತನು ಕೈ ನೀಡಲಿಕ್ಕೆ ಸಿದ್ಧನಾಗಿ ನಿಂತಿದ್ದಾನೆ. ಈ ಲೋಕದಲ್ಲಿ ಯಾವಾಗೆಲ್ಲ ನಮಗೆ ಎಲ್ಲರೂ ಕೈ ಬಿಟ್ಟಿದ್ದಾರೆ ಎಂಬ ನಾವು ಅನ್ಕೊಂತೇವೋ ಆಗ ನಾವು ನೆನೆಸ್ಕೋಬೇಕು, ಯೇಸು ಸ್ವಾಮಿ ಕೈ ಹಿಡಿಲಿಕ್ಕೆ ಆತನು ಸಿದ್ಧವಾಗಿದ್ದಾನೆ ಎಂಬುದಾಗಿ. ಯಾಕಂದ್ರೆ ಯೆಶಾಯನ ಪ್ರವಾದನೆ ಗ್ರಂಥ 41:10ರಲ್ಲಿ ಈ ರೀತಿಯ ನೋಡ್ತಾ ಇದ್ದೇವೆ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನಿನ್ನ ಬಲಪಡಿಸ್ತೇನೆ, ನನ್ನ ಧರ್ಮದ ಬಲಗೈ ನಿನಗೆ ಆಧಾರ ಮಾಡ್ತೇನೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ಇವತ್ತು ಎಲ್ಲರಿಂದ ಒಂದು ವೇಳೆ ನೀನು ಕೈ ಬಿಡಲ್ಪಟ್ಟಿದ್ಯಾ ಅನ್ನೋದಾದ್ರೆ ಇವತ್ತು ನೀನೇ ಸರಿಯಾಗಿರ್ತಕ್ಕಂಥ ವ್ಯಕ್ತಿ ಕ್ರಿಸ್ತನಿಗೆ. ಇವತ್ತು ನಿನ್ನ ಕೈಯನ್ನು ಹಿಡಿಲಿಕ್ಕೆ ಕರ್ತನು ಕಾದಿದ್ದಾನೆ.
ನೀನು ಎಲ್ಲಿಯವರೆಗೆ ಲೋಕದವರ ಕೈ ಹಿಡಿತೀಯೋ ಅಲ್ಲಿವರೆಗೆ ಕರ್ತನು ನಿನ್ನ ಕೈ ಹಿಡಿಲಿಕ್ಕೆ ಸಾಧ್ಯವಿಲ್ಲ. ನೀನು ಯಾವಾಗ ಲೋಕದವರಿಂದ ಕೈ ಬಿಡಲ್ಪಡ್ತೀಯೋ ಆಗ ಕರ್ತನ ಕೈ ನಿನ್ನ ಹತ್ರಕ್ಕೆ ಬರ್ತದೆ, ನಿನ್ನನ್ನು ಹಿಡೀಲಿಕ್ಕೆ, ನಿನ್ನನ್ನು ಮೇಲೆ ಕೆತ್ತಲಿಕ್ಕೆ, ನಿನ್ನನ್ನು ಬಲಪಡಿಸ್ಲಿಕ್ಕೆ. ಅದರಿಂದ ಕ್ರಿಸ್ತನಿಗೆ ಇವತ್ತು ಕೈ ಬಿಡಲ್ಪಟ್ಟಂಥವ್ರು ಲೋಕದವರಿಂದ, ಕುಟುಂಬದವರಿಂದ, ಬಂಧುಗಳಿಂದ, ಸ್ನೇಹಿತರಿಂದ, ಆತ್ಮೀಯರಿಂದ ಕೈ ಬಿಡಲ್ಪಟ್ಟಂಥವ್ರು ಬೇಕಾಗಿದ್ದಾರೆ. ಯಾಕೆಂದರೆ ಆತನು ನಿಮಗೆ ಒಬ್ಬ ಒಳ್ಳೆ ಸ್ನೇಹಿತನಾಗಿರಲಿಕ್ಕೆ, ಆತನು ನಿಮ್ಮ ಕೈ ಹಿಡಿದು ನಡೆಸ್ತಕ್ಕಂಥ ತಂದೆ ಆಗಿರಲಿಕ್ಕೆ ಆತನು ಬಯಸ್ತಾ ಇದ್ದಾನೆ ಪ್ರೇರೆ. ಅದರಿಂದ ಇವತ್ತು ನೀನು ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ಇರೋದಾದರೆ ನಿನ್ನ ತಂದೆಯಾಗಿರ್ತಕ್ಕಂಥ ಕರ್ತನು ನಿನ್ನ ಕೈ ಹಿಡಿಲಿಕ್ಕೆ ಸಿದ್ಧನಾಗಿದ್ದಾನೆ. ಯೇಸು ಸ್ವಾಮಿಗೆ ದಿಕ್ಕು ಕಾಣದೇ ಇರತಕ್ಕಂಥವ್ರು ಬೇಕು. ಇವತ್ತು ನಿನ್ನ ಪರಿಸ್ಥಿತಿ ಎಂಥದ್ದಿದೆಯೋ ಗೊತ್ತಿಲ್ಲ. ನೀನು ಒಂದು ವೇಳೆ ಇವತ್ತು ದಿಕ್ಕು ಕಾಣದವನಾಗಿದ್ರೆ ನೀನು ಕರ್ತನಿಗೆ ಬೇಕಾಗಿದೆಯಾ? ಯಾಕಂದರೆ ದಿಕ್ಕು ತೋರಿಸ್ಲಿಕ್ಕೆ ಆತನು ಈ ಲೋಕಕ್ಕೆ ಬಂದಿದ್ದಾನೆ. ದಿಕ್ಕು ಕಾಣದವರಿಗೆ ದಿಕ್ಕನ್ನು ತೋರಿಸ್ಲಿಕ್ಕೆ, ಏನೂ ತೋಚದೇ ಇರತಕ್ಕಂಥವ್ರಿಗೆ ಎಲ್ಲವನ್ನ ತೋಚುವಂತ ಜ್ಞಾನವನ್ನು ಕೊಡ್ಲಿಕ್ಕೆ ಆತನು ಈ ಲೋಕಕ್ಕೆ ಬಂದಂತಾನು ಆಗಿದ್ದಾನೆ ಪ್ರೇಯರ್. ಅದರಿಂದ ಇವತ್ತು ದಿಕ್ಕು ಕಾಣದೇ ಇರತಕ್ಕಂಥ ನಿನಗೆ ಕರ್ತನು ದಿಕ್ಕು ತೋರಿಸ್ತಾನೆ. ನೀನು ಆತನ ಕಡೆಗೆ ಬರುವಾಗ ಆತನು ನಿನ್ನನ್ನು ಏನು ಮಾಡ್ತಾನಂದ್ರೆ ನಿನಗೆ ತಿಳಿಯಬೇಕಾದ, ನೀನು ನಡೆಯಬೇಕಾದ ಮಾರ್ಗವನ್ನು ಆತನು ತೋರಿಸ್ಲಿಕ್ಕಿದ್ದಾನೆ. ಇವತ್ತು ಕರ್ತನಿಗೆ ದರಿದ್ರರು ಬೇಕಾಗಿದ್ದಾರೆ. ಯಾಕಂತಂದ್ರೆ ಆ ದರಿದ್ರತನವನ್ನ ಹೋಗಲಾಡಿಸಿ ಅವ್ರನ್ನ ಉನ್ನತಿಗೆ ಉಂಟು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಮಾತ್ರವಲ್ಲ, ಲೋಕದಲ್ಲಿ ಸೋತು ಹೋದಂಥವ್ರು ಆಗಿರ್ತಕ್ಕಂಥ ಜನರು ಕರ್ತನಿಗೆ ಬೇಕಾಗಿದ್ದಾರೆ. ಯಾಕಂತಂದ್ರೆ ಸೋತು ಹೋದಂಥವ್ರಿಗೆ ಆತನ ಏನ್ ಮಾಡ್ಲಿಕ್ಕಿದ್ದಾನಂತಂದ್ರೆ ಬಲ ಕೊಡ್ಲಿಕ್ಕಿದ್ದಾನೆ. ಯಾಕಂದ್ರೆ ಆತನಲ್ಲಿ ಬಲ ಇದೆ. ಆ ಬಲವನ್ನು ಕೊಡ್ಲಿಕ್ಕೆ ಇವತ್ತು ಕರ್ತನು ಸೋತು ಹೋದಂಥವ್ರನ್ನ ಹುಡುಕ್ತಾ ಇದ್ದಾನೆ. ಲೋಕದವರಿಂದ ಕೈ ಬಿಡಲ್ಪಟ್ಟಂಥವ್ರನ್ನ ಕರ್ತನು ಹುಡುಕ್ತಾ ಇದ್ದಾನೆ. ಯಾಕಂತಂದ್ರೆ ಲೋಕದವರಿಂದ ಕೈ ಬಿಡಲ್ಪಟ್ಟಂಥವ್ರನ್ನ ಆತನು ಕೈ ಹಿಡಿಲಿಕ್ಕೆ ಮನಸ್ಸುಳ್ಳವನಾಗಿದ್ದಾನೆ. ಲೋಕದಿಂದ ತಿರಸ್ಕರಿಸಲ್ಪಟ್ಟಂಥವ್ರನ್ನ ಕರ್ತನು ಇವತ್ತು ಎದುರು ನೋಡ್ತಾ ಇದ್ದಾನೆ. ಯಾಕಂತಂದ್ರೆ ಆ ಲೋಕದಿಂದ ತಿರಸ್ಕರಿಸಲ್ಪಟ್ಟವ್ರನ್ನ ಆತನು ಪುರಸ್ಕರಿಸ್ಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ. ಯಾಕಂದ್ರೆ 2 ಕೊರಿಂಥ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ದೇವರು ನಿಮ್ಮನ್ನು ಆರಿಸಿಕೊಂಡಾಗ ಎಂಥವ್ರನ್ನ ಆರಿಸಿಕೊಂಡನೆಂದು ನೆನೆಸ್ಕೊಡ್ರಿ. ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು, ಬುದ್ಧಿವಂತರು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ ಎಂಬುದಾಗಿ ನಾವು ನೋಡ್ತಿದ್ದೇವೆ ಪ್ರೇರೆ. ಅದರಿಂದ ಕರ್ತನು ಇವತ್ತು ಲೋಕದಿಂದ ತಿರಸ್ಕರಿಸಲ್ಪಟ್ಟಂಥವ್ರು, ಲೋಕದ ದೃಷ್ಟಿಯಲ್ಲಿ ಯಾವ ಕೆಲಸಕ್ಕೂ ಬಾರದವರು, ಇವರು ಯೂಸ್ಲೆಸ್ ಅಂತ ಹೇಳಿ ನೆನೆಸ್ತಕ್ಕಂಥ ಜನರು ಕರ್ತನಿಗೆ ಬೇಕಾಗಿದ್ದಾರೆ. ಯಾರು ನಿಮ್ಮನ್ನ ತಿರಸ್ಕರಿಸಿದ್ದಾರೋ ಅವ್ರ ಮುಂದೆ ಕರ್ತನು ನಿಮ್ಮನ್ನ ಪುರಸ್ಕರಿಸ್ಲಿಕ್ಕೆ, ಕರ್ತನು ಬಲಿಷ್ಠರ ಮುಂದೆ ಬಲಹೀನರಾದ ನಿಮ್ಮನ್ನು ಆದುಕೊಂಡು ನಿಮ್ಮನ್ನು ಅವ್ರ ಮುಂದೆ ನಿಲ್ಲಿಸೋದಕ್ಕೋಸ್ಕರವಾಗಿ ಆತನು ಸಿದ್ಧನಾಗಿದ್ದಾನೆ. ಇವತ್ತು ತಿರಸ್ಕರಿಸಲ್ಪಟ್ಟಂತ ಸಹೋದರ ಸಹೋದರಿಗೆ ಕರ್ತನ ಮಾತು, ಲೋಕದಿಂದ ತಿರಸ್ಕರಿಸಲ್ಪಟ್ಟಿದೆಯಾ, ನೀನು ನನ್ನ ಬಳಿಗೆ ಬಾ, ನಾನು ನಿನ್ನನ್ನು ಪುರಸ್ಕರಿಸ್ತೇನೆ, ನಿನ್ನ ಆಶೀರ್ವದಿಸ್ತೇನೆ ಎಂಬುದಾಗಿ ಸ್ವಾಮಿ ಕರೆಯಾಗಿದೆ. ಈ ಲೋಕದಲ್ಲಿ ಜ್ಞಾನಿಗಳನ್ನು ಎಲ್ಲರೂ ಅಪೇಕ್ಷಿಸ್ತಾರೆ, ಆದರೆ ಯೇಸು ಕ್ರಿಸ್ತನಿಗೆ ಅಜ್ಞಾನಿಗಳು ಬೇಕಾಗಿದ್ದಾರೆ. ಯಾಕಂದರೆ ಆತನಲ್ಲಿ ಜ್ಞಾನವಿದೆ. ಆ ಜ್ಞಾನವನ್ನು ನಾವು ಕೊಡೋದಕ್ಕೋಸ್ಕರವಾಗಿ ಆತನು ಇವತ್ತು ಅಜ್ಞಾನಿಗಳನ್ನು ಆತನು ಹುಡುಕ್ತಾ ಇದ್ದಾನೆ. ಲೋಕದಲ್ಲಿ ಶ್ರೇಷ್ಠವಾದ ಕುಲದವ್ರನ್ನ ಜನರು ಎದುರು ನೋಡ್ತಾರೆ, ಆದರೆ ಕ್ರಿಸ್ತನ ಕುಲಹೀನರನ್ನ ಅವ್ರನ್ನ ಎದುರು ನೋಡ್ತಕ್ಕಂಥವನಾಗಿದ್ದಾನೆ. ಯಾಕಂತಂದ್ರೆ ಆತನು ತನ್ನ ಒಂದು ರಾಜ್ಯಕ್ಕೆ ಸೇರಿಸಿಕೊಳ್ಳೋದಕ್ಕೋಸ್ಕರ ಶ್ರೇಷ್ಠವಾದವರ ಮುಂದೆ ಶ್ರೇಷ್ಠತೆ ಇಲ್ಲದೆ ಇರತಕ್ಕಂಥವ್ರನ್ನ ಅವ್ರಿಗಿಂತಲೂ ಉನ್ನತವಾದ ಮಟ್ಟದಲ್ಲಿ ಇಡ್ಲಿಕ್ಕೆ ಆತನು ಎದುರು ನೋಡ್ತಕ್ಕಂಥವನಾಗಿದ್ದಾನೆ. ಲೋಕದಲ್ಲಿ ರೋಗಿಗಳು ಯಾರಿಗೂ ಬೇಡ, ಆದರೆ ಕ್ರಿಸ್ತನಿಗೆ ರೋಗಿಗಳು ಬೇಕಾಗಿದ್ದಾರೆ. ಯಾಕಂತಂದ್ರೆ ಆತನು ಯೆಹೋವ ರಾಫ, ಆರೋಗ್ಯದಾಯಕನ, ಆತನು ವೈದ್ಯನಾಗಿದ್ದಾನೆ. ಆ ವೈದ್ಯನಿಗೆ ರೋಗಿಯಾಗಿರ್ತಕ್ಕಂಥ ಸಹೋದರ ಸಹೋದರಿ ನೀನು ಬೇಕಾಗಿದ್ದೀಯಾ? ನೀನು ಆ ವೈದ್ಯನ ಬಳಿಗೆ ಬರುವಾಗ ಆತನು ನಿನ್ನನ್ನು ಬಲಪಡಿಸ್ಲಿಕ್ಕಿದ್ದಾನೆ, ನಿನ್ನ ರೋಗಗಳನ್ನು ಬಿಡುಗಡೆ ಕೊಡ್ಲಿಕ್ಕಿದ್ದಾನೆ, ನಿನ್ನ ಬಡತನಗಳಿಂದ ಬಿಡುಗಡೆ ಕೊಡ್ಲಿಕ್ಕಿದ್ದಾನೆ, ತನ್ನಲ್ಲಿರ್ತಕ್ಕಂಥ ಐಶ್ವರ್ಯವನ್ನು ನಿನ್ನಲ್ಲಿ ಉಂಟು ಮಾಡಲಿಕ್ಕಿದ್ದಾನೆ. ಅದರಿಂದ ಈ ಲೋಕದಲ್ಲಿ ತಿರಸ್ಕರಿಸಲ್ಪಟ್ಟಂತ ಎಲ್ಲರಿಗೆ ಇವತ್ತಿನ ಖರ್ಚಿನ ಕರೆ, ಬನ್ರಿ ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಎಂಬುದಾಗಿ ಕರ್ತನ ಮಾತಾಗಿದೆ ಪ್ರೇಯರೆ. ಅದರಿಂದ ಇವತ್ತು ನೀವು ಯಾವ್ಯಾವ ಕಷ್ಟದಲ್ಲಿ, ಸಮಸ್ಯೆ, ಇಕ್ಕಟ್ಟಿನಲ್ಲಿದ್ದಿರೋ ನೀವು ಕರ್ತನ ಬಳಿಗೆ ಬರೋದಾದರೆ ದೇವರು ನಿಮ್ಮನ್ನು ಪುರಸ್ಕರಿಸ್ಲಿಕ್ಕಿದ್ದಾನೆ. ಲೋಕದವರಿಂದ ತಿರಸ್ಕಾರ ಹೊಂದಿದವರೇ, ನಿಮಗೆ ಪುರಸ್ಕಾರಕ್ಕಾಗಿ ಕರ್ತನ ಆಹ್ವಾನ. ಅಂದು ಜಕ್ಕಾಯನನ್ನ ಕರ್ತನು ಆಹ್ವಾನ ಮಾಡಿದನು. ಆ ಒಂದು ಯೆರಿಕೋ ಊರಲ್ಲಿ ಎಲ್ಲರಿಂದ ಅಪರಾಧಿ, ಪಾಪಿ ಎಂಬುದಾಗಿ ಎಣಿಸಲ್ಪಟ್ಟಂತ ಅವನು, ಯಾರು ಆತನನ್ನ ಸೇರದೇ ಇರತಕ್ಕಂಥ ಪರಿಸ್ಥಿತಿ ಆತನದಿತ್ತು. ಆದರೆ
ದೇವ್ರೇನು ಮಾಡ್ತಾ ಇದ್ದಾನೆ, ಜಕ್ಕಾಯನ ಮನೆಗೆ ಹೋಗ್ತಾ ಇದ್ದಾರೆ. ಆ ಕುಳ್ಳನಾಗಿರ್ತಕ್ಕಂಥ ಜಕ್ಕಾಯನ ಮನೆಗೆ ಹೋಗ್ತಾರೆ. ಅವ್ರ ಮನೇಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗಿರೋದ್ರ ಬಗ್ಗೆ ನಾವು ನೋಡ್ತೇವೆ. ಅಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಜನರು ಈ ಜಕ್ಕಾಯ ಪಾಪಿ, ಅಶುದ್ಧ, ಅನೀತಿವಂತ, ಕೆಟ್ಟವನು ಎಂಬುದಾಗಿ ಭಾವಿಸಿದ್ರು. ಆದರೆ ಸ್ವಾಮಿ ಅವನ ಮನೆಗೆ ಹೋಗಿ ಆತನ ಆರಿಸಿದ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್. ಇವತ್ತು ಜಕ್ಕಾಯನ ಪರಿಸ್ಥಿತಿ ನಿಂದಾಗಿರ್ಬೋದು. ಇವತ್ತು ಖರ್ಚನು ನಿನ್ನ ಊರಿರ್ತಕ್ಕಂಥ ನೀತಿವಂತನ ಎಲ್ಲರನ್ನ ಬಿಟ್ಟು ಅನೀತಿವಂತನು ಜಕ್ಕಾಯನ ಸ್ಥಿತಿಯಲ್ಲಿರ್ತಕ್ಕಂಥ ನಿನ್ನ ಮನೆಗೆ, ನಿನ್ನ ಮನಸ್ಸಿಗೆ ಖರ್ಚನು ಬರಲಿಕ್ಕೆ ಆತನು ಎದುರು ನೋಡ್ತಾ ಇದ್ದಾನೆ ಪ್ರೇಯರೇ. ಮತ್ತಾಯನ ಬರೆಸುವಾರ್ತೆ 9ನೇ ಅಧ್ಯಾಯದಿಂದ 20ನೇ ವಚನ 26ನೇ ವಚನದಲ್ಲಿ ಒಬ್ಬ 12 ವರ್ಷದಿಂದ ರಕ್ತ ಕುಸುಮ ರೋಗಿಯನ್ನು ನಾವು ನೋಡ್ತಾ ಇದ್ದೇವೆ. ಆ ಸ್ತ್ರೀ 12 ವರ್ಷಗಳಿಂದ ಕಾಯಿಲೆಯಲ್ಲಿ ಬಳಲ್ತಾ ಇದ್ರು. ಎಲ್ಲರೂ ಅವಳನ್ನ ದೂರ ಇಕ್ತಾ ಇದ್ರು. ಆದರೆ ಅವಳು ಯೇಸು ಸ್ವಾಮಿಯನ್ನ ಬಂದು ಮುಟ್ಟಿದಾಗ ಅವಳು ಸ್ವಸ್ಥತೆ ಹೊಂದಿದಳು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ. ಅಂದರೆ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಂಥವ್ರು, ಎಲ್ಲರಿಂದ ದೂರ ಇರ್ತಕ್ಕಂಥವ್ರು ಕರ್ತನಿಗೆ ಇವತ್ತು ಬೇಕಾಗಿದೆ. ಯಾಕಂದರೆ ಆತನಲ್ಲಿ ಶಕ್ತಿ ಇದೆ, ಆತನಲ್ಲಿ ಬಲ ಇದೆ, ಆತನಲ್ಲಿ ಪ್ರೀತಿ ಇದೆ. ಅದನ್ನು ನಿಮಗೆ ಹಂಚಲಿಕ್ಕೆ, ಅದನ್ನು ನಿಮಗೆ ಕೊಡೋದ್ರ ಮೂಲಕವಾಗಿ ನಿಮ್ಮನ್ನ ಎಲ್ಲರ ಮುಂದೆ ನಿಲ್ಲಿಸ್ಲಿಕ್ಕೆ ಆತನು ಶಕ್ತನಾಗಿ ನಿಮ್ಮನ್ನ ಎದುರು ನೋಡ್ತಾ ಇದ್ದಾನೆ. ಅದರಿಂದ ಇವತ್ತು ಯಾರೆಲ್ಲ ನೀವು ನಾನು ಈ ಲೋಕದಲ್ಲಿ ಯಾರಿಗೂ ಬೇಡವಾದವಳು ಎಂಬ ಭಾವನೆಯಿಂದ ಇದ್ದೀರೋ, ನೀವು ಕರ್ತನ ಬಳಿಗೆ ಇವತ್ತು ನೀವು ಬರೋದಾದರೆ, ಕರ್ತನ ಕಡೆಗೆ ನಿಮ್ಮನ್ನು ತಿರುಗೋದಾದರೆ, ನಿಮ್ಮನ್ನ ಕರ್ತನು ಯಾರೆಲ್ಲ ನಿಮ್ಮನ್ನು ತಿರಸ್ಕರಿಸಿದ್ದಾರೋ ಅವರ ಮುಂದೆಯೇ ನಿಮ್ಮನ್ನು ಶ್ರೇಷ್ಠವಾಗಿ ನಿಲ್ಲಿಸುವ ಆತನು, ನಿಮ್ಮನ್ನು ಶ್ರೇಷ್ಠವಾಗಿ ನಡೆಸಲುವಂಥ ಆತನಾಗಿದ್ದಾನೆ. ಅದರಿಂದ ಆತನ ಬಳಿಗೆ ಬನ್ನಿ. ನಿಮ್ಮನ್ನು ನೀವು ದೇವರಷ್ಟಕ್ಕೆ ಒಪ್ಪಿಸಿಕೊಡೋದಾದರೆ ಕರ್ತನ ನಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯಗಳನ್ನ ಮಾಡಲಿಕ್ಕಿದ್ದಾನೆ. ಅದರಿಂದ ಯಾರೆಲ್ಲ ನೀವು ಕರ್ತನ ಕಾರ್ಯವನ್ನು ಎದುರು ನೋಡ್ತಿರೋ, ಇವತ್ತು ನಿಮ್ಮ ಹೃದಯಗಳನ್ನ ಆತನಿಗೆ ತೆರೆದು ಕೊಡಿ. ಕರ್ತನ ನಿಮ್ಮ ಒಳಗೆ ಬರಲಿಕ್ಕಿದ್ದಾನೆ. ನಿಮ್ಮಲ್ಲಿ ದೊಡ್ಡ ಬದಲಾವಣೆಯನ್ನು ಆತನು ಉಂಟು ಮಾಡಲಿಕ್ಕಿದ್ದಾನೆ. ಕರ್ತನೇ, ಈ ಸಮಯಕ್ಕಾಗಿ ಸ್ತೋತ್ರ ಮಾಡುತ್ತೇವಪ್ಪ. ಲೋಕದಲ್ಲಿ ತಿರಸ್ಕರಿಸಲ್ಪಟ್ಟಂಥವರು, ಲೋಕದಿಂದ ಕಡೆ ಎಣಿಸಲ್ಪಟ್ಟಂಥ ಜನರನ್ನ ನೀನು ಇವತ್ತು ಎದುರು ನೋಡ್ತಾ ಇದ್ದೇವೆ. ಇವ್ರನ್ನ ಆದುಕೊಂಡು ಸ್ವಾಮಿ, ಯಾರೆಲ್ಲ ಇವ್ರನ್ನ ಅವಮಾನ ಪಡಿಸಿದ್ದಾರೋ ಅವರ ಮುಂದೆ ಇವ್ರನಿಗೆ ಮಾನ ಮಾಡಲಿಕ್ಕಿದೆಯಾ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯವನ್ನು ಕೇಳಿಸಿಕೊಂಡು ಸೋತು ಹೋಗಿರ್ತಕ್ಕಂಥ ಈ ಸಹೋದರ ಸಹೋದರಿಯರನ್ನ ಆಶೀರ್ವಾದ ಮಾಡು. ಯಾರೆಲ್ಲ ಸೋತು ಹೋಗಿದ್ದಾರೋ, ಯಾರೆಲ್ಲ ಸ್ವಾಮಿ ಕಣ್ಣೀರಿನಲ್ಲಿದ್ದಾರೋ ಸ್ವಾಮಿ, ಅವ್ರನ್ನ ಮುಟ್ಟು ಆಶೀರ್ವಾದ ಮಾಡು. ಅವರೆಲ್ಲ ಕಣ್ಣೀರುಗಳನ್ನು, ದುಃಖಗಳನ್ನು ಬಿಡುಗಡೆ ಕೊಡು ಸ್ವಾಮಿ. ಇವ್ರನ್ನ ಆಶೀರ್ವಾದ ಮಾಡು. ಎಲ್ಲಿ ಇವರು ತಿರಸ್ಕಾರ ಹೊಂದಿದ್ದಾರೋ ಅವರ ಮಧ್ಯದಲ್ಲಿಯೇ ಇವರು ಪುರಸ್ಕಾರ ಹೊಂದುವಂತೆ ಇವರ ಸ್ಥಿತಿಗಳನ್ನ ಬದಲಾವಣೆಯನ್ನು ಮಾಡು. ಇವರ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡು. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಇವರೆಲ್ಲರನ್ನ ಪ್ರೀತಿಸಿದ್ದೀರಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಇವರೆಲ್ಲರನ್ನ ಎಲ್ಲ ಬಂಧನಗಳಿಂದ ಬಿಡುಗಡೆ ಕೊಡುವಂಥ ದೇವರು ನೀವು ಆಗಿರೋದಕ್ಕಾಗಿ ಸ್ತೋತ್ರ. ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಹೇಳುವಂತೆ, ಹೌದು, ನೀನು ಈ ಸಂದೇಶ ಕೇಳಿಸಿಕೊಂಡು ನಮ್ಮೆಲ್ಲರೊಂದಿಗಿದ್ದು ನಮ್ಮನ್ನು ನಡೆಸು. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಯೇಸು ಪ್ರಭುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ಪರಲೋಕ ತಂದೆಯೇ, ಆಮೆನ್. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರೋದಾದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಈ ಸೇವೆಗೆ ಬೆಂಬಲಿಸಿ ಎಂದು ಯೇಸು ಕ್ರಿಸ್ತನ ಹೆಸರಲ್ಲಿ ವಿನಂತಿಸಿಕೊಳ್ತೇನೆ.